ನಡೀರಮ್ಮ ಬೇಗ ಬೇಗ. ಏನ್ ಹಿಂಗೆ ಏನ್ ಆಮೆ ಹೋದಂಗ್ ಹೋಗ್ತಾ ಇದ್ರಲ್ಲ, ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕೊಂಡು. ಏನ್ ನೀವೇನೇನು ಇಲ್ಲಿ ಸಪ್ತಪದಿ ತುಳಿತಾ ಇದೀರಾ? ಮದ್ವೆ ಆಗಿ ಹೊಸ ಮದ್ವೆ ಗಂಡು ಹೆಣ್ಣು ಸಪ್ತಪದಿ ತುಳಿತಾರಲ್ಲ ಹಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇದೀರಲ್ಲ, ನಡೀರಿ ಜಲ್ಜಲ್ದು. ಅಯ್ಯೋ ಹೋಗ್ತಾ ಇದೀವಲ್ಲ ಮೇಡಮ್ ಅವರೇ, ನೀವ್ ಯಾಕೆ ಹಂಗ ಆಡ್ತೀರಾ? ಹಾ ನೀ ಏನು ಹೋಗ್ತಾ ಇದೀವಿ ಅಂತ ಹೇಳಿ ಇಲ್ಲೇ ನಿಂತ್ಕೊಂಡಿದ್ದೀರಾ? ಸಿಕ್ಕಿದ್ದಾರಂತಾಗೆಲ್ಲ ಮಾತಾಡ್ತಾ ಇದ್ದೀರಾ? ನಡೀರಿ ಜಲ್ಜಲ್ದು. ಹಾ ಆಯ್ತು ಹೋಗ್ತೀವಿ, ನೀವ್ ಯಾಕೆ ಹಂಗ ಅದ್ರತ್ತೀರಾ? ಅಯ್ಯೋ ನಡೀರಿ ಬೇಗ ಬೇಗ. ಜಯಮ್ಮ, ಏನಿದು? ಯಾಕೆ ಪೊಲೀಸ್ನವ್ರು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರಿ? ಏನ್ ಮಾಡಿದ್ರಿ? ಅಯ್ಯೋ ಅಣ್ಣ ಅಣ್ಣ ಬಂದೇನೋ ಅಣ್ಣ, ನೀನೇ ನನ್ನ ಕಾಪಾಡಬೇಕು. ಪೊಲೀಸ್ ನನ್ನ ಜೈಲಿಗೆ ಹೇಳ್ಕೊಂಡು ಹೋಗಿ ಹಾಕ್ತಾರೆ. ಅಯ್ಯೋ ನನಗೆ ಭಯವಾದಂಗೆ ಆಗ್ತೈತೆ ಅಣ್ಣ, ಹೆಂಗಾದ್ರೂ ಮಾಡಿ ನನ್ನ ಬಿಡಿಸು ಅಣ್ಣ. ನಾನು ಏನು ತಪ್ಪು ಮಾಡಿಲ್ಲ ಕಣೋ ಅಣ್ಣ. ಏನೋ ತಪ್ಪು ಮಾಡ್ತಿದ್ರೆ ನಿನ್ನ ಯಾಕಮ್ಮ ಅರೆಸ್ಟ್ ಮಾಡ್ತಾ ಕರ್ಕೊಂಡು ಹೋಗ್ತಾರೆ? ಏನ್ ಮಾಡಿದೆ ಅಂತದ್ದು? ಇನ್ಸ್ಪೆಕ್ಟ್ರೆ ಏನಾಯ್ತು? ಯಾಕೆ ಇವ್ರು ನನ್ನ ಅರೆಸ್ಟ್ ಮಾಡಿದ್ದೀರಾ? ರಾಜಮ್ಮನು ಸೇರಿಸಿ ನನ್ನ ತಂಗಿನೂ ಅರೆಸ್ಟ್ ಮಾಡಿದ್ದೀರಾ? ಏನಾಯ್ತು? ಇವರು ಮೋಸ ಮಾಡೋದಕ್ಕೆ ನಿರಪರಾಧಿಗಳನ್ನ ಅಪರಾಧಿ ಮಾಡಕ್ಕೆ ದುಡ್ಡು ಕೊಟ್ಬಿಟ್ಟು ಸುಪಾರಿ ಕೊಟ್ಟಿದ್ರು ಇವರಿಬ್ರು, ಈ ಜಯಮ್ಮನು ರಾಜಮ್ಮನು. ಈಗ ಈ ಹುಡುಗನ್ಗೆ ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ. ಪಾಪ ಹೆಂಗೋ ಆ ಲಕ್ಷ್ಮಿ ಅನ್ನೋರು ಎಲ್ಲ ವಿಡಿಯೋ ಸಾಕ್ಷಿ ತೋರ್ಸೋದಕ್ಕೆ ಇವತ್ತು ಇಬ್ರು ನಿರಪರಾಧಿಗಳನ್ನ ಉಳಿಸ್ದಂಗಾಯ್ತು. ಇಲ್ದಿದ್ರೆ ಅವ್ರನ್ನ ತಗೊಂಡೋಗಿ ಅಪರಾಧಿ ಮಾಡ್ದಂಗ ಆಗೋದು. ಹೌದಾ? ಏನಾಯ್ತು? ಏನ್ ಮಾಡಿದೆ ಜಯಮ್ಮ? ಏನ್ ಮಾಡಕ್ ಹೋಗಿದೆ? ಏನಕ್ಕೆ ಸುಪಾರಿ ಕೊಟ್ಟೆ ನೀನು? ಏನು ಹೇಳ್ತಾ ಇದಾರೆ? ಏನು ಅರ್ಥನೇ ಆಗ್ತಾ ಇಲ್ಲ. ಅಣ್ಣ ಅಣ್ಣ ನಾನು ಹೆಂಗಾದ್ರೂ ಮಾಡಿ ಉಳಿಸು ಅಣ್ಣ, ಈ ಪೊಲೀಸ್ನರಿಂದ ನಾನು ಕಾಪಾಡು ಅಣ್ಣ. ನನಗೆ ಭಯ ಹೋದಂಗ ಆಗ್ತೈತೆ, ನಾನು ಎಂದು ಜೈಲಿಗೆ ಹೋದವಳಲ್ಲ. ನಿನ್ ತಂಗಿ ಕಷ್ಟದಲ್ಲಿದ್ದೆ, ನೀನ್ ಸುಮ್ಮನೆ ಇರ್ತೀಯಾ? ಹೇಳು ನಿನ್ಗೆ ಅಣ್ಣ. ಸ್ವಲ್ಪ ಸಮಾಧಾನ ಮಾಡ್ಕೋ. ಏನಾಯ್ತು ಎತ್ತಾಯ್ತು ಅಂತ ನನಗೆ ಗೊತ್ತಿಲ್ವಲ್ಲ. ನಾನು ಇವಾಗ ಗೊತ್ತಾ ಇದ್ದೀನಿ, ಊರಿಗೆ ಹೋಗಿದ್ದೆ ಏನೋ ಕೆಲ್ಸದ ಮೇಲೆ. ಅಪ್ಪ, ನೀವೇನು ಅವ್ರನ್ನ ಕಾಪಾಡೋದು ಬೇಕಾಗಿಲ್ಲ. ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನೀವೇನೇ ಪೊಲೀಸ್ನವ್ರಿಗೆ ಒದ್ದು ಒಂದು 3 ತಿಂಗಳು ಒಳಗಾಕ್ರಿ ಅಂತ ನೀವೇ ಹೇಳ್ತೀರಾ ಪೊಲೀಸ್ನವ್ರಿಗೆ. ಸುಮ್ಮನೆ ಇರ್ರಿ, ಅತ್ತೆ ಕಣ್ಣೀರಿಗೆ ಕರ್ಗಕ್ಕೆ ಹೋಗ್ಬೇಡ್ರಿ ನೀವು. ಚಂದ್ರು ಏನು ಹೇಳ್ತಾ ಇದ್ಯಾ? ಏನ್ ಮಾಡಿರೋ ನಿಮ್ಮ ಅತ್ತೆ? ಅಪ್ಪ, ಆ ದಿವ್ಯನ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದನ್ನ ಯಾರು ಮಾಡಿ ಗುದ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ. ಆ ಕೇಸ್ನ ನಮ್ಮ ಮೇಲೆ ಹಾಕಕ್ಕೆ ಇವರಿಬ್ರು ದಿವ್ಯನ್ಗೆ ಹೇಳಿದ್ದಾರೆ. ಆ ದಿವ್ಯ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟವಳೆ, ಈ ನಮ್ಮ ಜಯತ್ತೇನೋ ಆ ರಾಜಮ್ಮನ ಮಾತು ಕೇಳ್ಕೊಂಡು. ಆಮೇಲೆ ತಿರ್ಗಾ ಅದು ಯಾಕೋ ಸಾಕ್ಷಿ ಯಾವುದು ಇಲ್ಲ ಅಂತ ಹೇಳಿದ್ಕೆ ತಿರ್ಗಿ ಇವ್ನು ಯಾವನ ಒಬ್ಬ ಹುಡುಗನ್ನ ದುಡ್ಡು ಕೊಟ್ಬಿಟ್ಟು ಇವರೇ ಮಾಡಿದ್ದಾರೆ, ಇವರೇ ನನಗೆ ದುಡ್ಡು ಕೊಟ್ಟು ಆ ದಿವ್ಯನ್ ಕಾಲ್ ಮುರಿ ಅಂತ ಹೇಳಿದ್ರು. ಬೈಕ್ನ ಗುದ್ಕೊಂಡು ಹೋಗು, ನನ್ನ ಹೆಸರು ಹೊರಗೆ ಬರಬಾರ್ದು ಅಂತ ಹೇಳಿದ್ರು. ಚಂದ್ರುನು ಮತ್ತೆ ನಂದಿನಿನು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಹೇಳಂಗೆ ಮಾಡಿದ್ರು ನಮ್ಮ ಅತ್ತೆ. ಇವನು ಹಂಗೆ ಬಂದು ಹೇಳಿದ. ತಿರ್ಗಿ ಆಮೇಲೆ ಲಕ್ಷ್ಮಿ ಅಕ್ಕ ಇದ್ದಾರಲ್ಲ, ಲಕ್ಷ್ಮಂಟಿ, ಅವ್ರಿಗೆ ಎಲ್ಲ ಗೊತ್ತಾಗಿ ಇವರು ಮಾತಾಡೋದೆಲ್ಲ ವಿಡಿಯೋ ಮಾಡ್ಕೊಂಬಂದಿದ್ರು. ನಂದಿನಿನೂ ಲಕ್ಷ್ಮಕಾಯಿನೂ ಹೋಗ್ಬಿಟ್ಟು ಆವಾಗ ವಿಡಿಯೋ ಸಾಕ್ಷಿ ತೋರಿಸಿದ್ಮೇಲೆ ಇವರು ತಪ್ಪಿತಸ್ಥರು ಅಂತ ಗೊತ್ತಾಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ದ ನಮ್ಮ ಅತ್ತೆನ ನನ್ನ ನಂದಿನಿನ ಮೇಲೂ ಸುಳ್ಳು ಅಪರಾಧ ಹೊರಿಸಿ ಜೈಲಿಗೆ ಕಳ್ಸಕ್ಕೆ ನೋಡಿದ್ರು. ಅಂತಾರ್ಗೆ ನೀವ್ಯಾಕೆ ಸಹಾಯ ಮಾಡ್ತೀರಾ? ನೋಡಿ, ನಿಮ್ಮ ಮಕ್ಕಳನ್ನ ಜೈಲಿಗೆ ಕಳ್ಸಕ್ಕೆ ನೋಡ್ತಾ ಐತೆ ಇವತ್ತೆ. ಚಂದ್ರು ನನ್ ತಪ್ಪಾಯ್ತು ಕಣೋ, ನನ್ ಕ್ಷಮಿಸ್ಬಿಡ. ನಾನು ಹೆಂಗಾದ್ರೂ ಮಾಡಿ ಬಿಡಿಸು. ಅಯ್ಯೋ ಏನೋ ಮಣ್ತಿನ ಕೆಲಸ ಮಾಡ್ಬಿಟ್ಟೆ, ಏನೇನೋ ಮಾಡಕ್ ಹೋಗೋದು ಏನೋ ಆಗೋಯ್ತು. ಅಯ್ಯೋ ಈ ರಾಜ ಮನೆ ಎಲ್ಲ ಹೇಳಿದ್ದು ನಂದೇನು ತಪ್ಪಿಲ್ಲ ಕಣೋ, ನಾನು ಸುಮ್ಮನೆ ಜೊತೆಗೆ ಹೋಗಿದ್ದೆ ಅಷ್ಟೇ. ಹೌದಾ? ನಿಮ್ಮ ಮೇಲೆ ಕೇಸ್ ಬರಂಗ್ ಮಾಡಿದ್ರ ಈ ಜಯಮ್ಮ? ಏನೇ ಜಯಮ್ಮ? ಅಲ್ಲ, ನಾನೇನೋ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತಿದ್ರಲ್ಲ, ಯಾಕೆ ಅಂತ ವಿಚಾರಿಸಿದ್ರೆ ನನ್ನ ಮಕ್ಳ ಮೇಲೇನೆ ಈ ತರ ಸುಪಾರಿ ಕೊಡ್ತೀನಿ, ದುಡ್ಡು ಕೊಟ್ಟು ಇವರೇ ಮಾಡ್ಸಿರೋದು ಅಂತ ಸುಳ್ಳು ಕಂಪ್ಲೇಂಟ್ ಕೊಡಂಗ್ ಮಾಡ್ತೀಯಾ? ನಾಚಿಕೆ ಆಗಲ್ವೇನೆ ಜಯಮ್ಮ ನಿನ್ಗೆ? ಅಲ್ಲ, ನೀನು ಒಬ್ಳು ತಾಯಿಯಾಗಿ ಇಂಥ ಕೆಲಸ ಮಾಡೋಕ್ಕಾಗಲ್ವಾ? ನಿನ್ನ ಅಣ್ಣನ ಮಕ್ಳ ಮೇಲೇನೆ ನಿನ್ಗೆ ಯಾಕೆ ದ್ವೇಷ? ಏನು ಅನ್ಯಾಯ ಮಾಡಿದ್ರು ನನ್ನ ಮಕ್ಕಳು? ನನ್ನ ಮಗಳು ಇವತ್ತು ಚೆನ್ನಾಗಿರೋದು ನೋಡಿ ಸಹಿಸ್ಕೆಮಕ್ ಆಗ್ತಿಲ್ವೇನು ನಿನ್ಗೆ? ಅಣ್ಣ ಅಣ್ಣ ಅದೇನೋ ತಿಳಿದೆ ಏನೋ ತಪ್ಪು ಮಾಡ್ಬಿಟ್ವಿ. ಈ ರಾಜಮ್ಮನ ಮಾತು ಕೇಳ್ಕೊಂಡು ರಾಜಮ್ಮಗೆ ನಿನ್ ಮಗಳು ನಂದಿನಿ ಕಂಡ್ರೆ ಆಗ್ತಿರ್ಲಿಲ್ಲ, ಹಂಗಾಗಿ ನನ್ನ ಕರ್ಕೊಂಡೋದ್ಲು ಜೊತೆಗೆ ಅಷ್ಟೇನೆ. ನಂದೇನು ತಪ್ಪಿಲ್ಲ. ಜಯಮ್ಮ, ನೀನ್ ನನ್ನ ಮೇಲೆ ಇಕ್ಬೇಡ. ನೀನೇ ತಾನೇ ಈ ಹುಡುಗನ್ಗೆ 30,000 ರೂಪಾಯಿ ಕೊಟ್ಬಿಟ್ಟು ಚಂದ್ರನು ಮತ್ತೆ ನಂದಿನಿನೇ ನನ್ಗೆ ಹೇಳಿದ್ದು ಹೋಗಿ ಗುದ್ದು ಅಂತ ನಾ ಪೊಲೀಸ್ನರ ಹತ್ರ ಹೋಗಿ ಕರ್ಕಂಬ ಪೊಲೀಸ್ನ ಅಂತ ಹೇಳಿ ಕಳಿಸ್ತಾಳು ನೀನೇನೆ. ಆ ವಿಡಿಯೋ ಐತೆ ಆ ಲಸ್ಮ ಕುಂತಾಗೆ, ಬೇಕು ಅಂದ್ರೆ ಕೇಳೋಣ ನೀನೇನೆ. ಆ ವಿಡಿಯೋ ನೋಡಿ ನೀನೇ ಅದೇನು ಹೇಳ್ತೀಯ ಹೇಳು, ನನ್ನ ಮೇಲೆ ಹೇಳಕ್ ಬರ್ತಾಳೆ. ನಾನು ಹಂಗೂ ಬೇಡ, ಅವ್ನು ಅಷ್ಟೊಂದು ದುಡ್ಡು ಕೇಳ್ತಾ ಇದ್ದಾನೆ, ಏನು ಬೇಡ, ನಮ್ಮ ಸವ ನಮ್ಗೆ ಯಾಕಿದೆಲ್ಲ ಬೇಡ ಅಂತ ಹೇಳ್ದಂಗೆಲ್ಲ ನನ್ನ ಮಾತು ಕೇಳಲಿಲ್ಲ. ನೀನೇನು ದುಡ್ಡು ಕೊಡ್ಬೇಡ, ನಾನು ಇರ್ತೀನಿ, ನನ್ನ ಜೊತೆಗೆ ಬಾ ಅಂತ ಹೇಳ್ಬಿಟ್ಟು ಈಗ ನನ್ನ ಮೇಲೆ ತಕ್ಕಕ್ ನೋಡ್ತಾಳೆ. ಬಾಯಿ ಮುಚ್ಚ್ರಿ, ಇಬ್ರು ಸೇರ್ಕೊಂಡೆ ಮಾಡಿರೋದು. ಅಲ್ಲ ಕಣ್ಣ ರಾಜತೆ, ನಿನಗಾದ್ರೂ ಬುದ್ಧಿ ಬೇಡವಾ? ಏನೋ ನಮ್ಮ ಅತ್ತೆ ಹೇಳ್ತು ಹಂಗಂತೇಳಿ ಕೇಳೋಳು, ನಿನಗೇನು ಬುದ್ಧಿ ಇಲ್ವಾ? ಅಲ್ಲ ಜಯತೆ, ಅವಳು ಹೇಳಿಳು ಅಂತ ನೀನು ಹೇಳ್ತಾ ಇದ್ಯಾ, ನಿನಗೆ ತಲೆ ಬುದ್ಧಿ ಇಲ್ವಾ? ಅದು ಅಲ್ಲದೆ ನಿಮ್ಮ ಅಣ್ಣನ ಮಕ್ಕಳು ಈ ಥರ ಮಾಡೋದು ಸರಿಯಲ್ಲ ಅಂತ ನೀನೇ ಬೈದು ಬುದ್ಧಿ ಹೇಳ್ಬೇಕಾಗಿತ್ತು. ಈಗ ಇಬ್ರು ಒಟ್ಟಾಗಿ ಮಾಡಿಬಿಟ್ಟು ಒಬ್ಬರ ಮೇಲೆ ಒಬ್ರು ತಪ್ಪಾಗ್ತಾ ಇದ್ದೀರಾ? ನೀವೇನೇ ತಪ್ಪಾಕಿರೋ ಅಷ್ಟೇನೆ, ನಾವಂತೂ ನಿಮ್ಮ ಅನ್ನ ಕ್ಷಮಿಸಲ್ಲ. ಹಣ ಹಣ ಹೆಂಗಾದ್ರೂ ಮಾಡಿ ನಮ್ಮನ್ನ ಬಿಡಿಸೋ ಅಣ್ಣ, ನಮ್ ತಪ್ಪಾಯ್ತು ಕಣೋ, ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ. ನಂದಿನಿ ಚಂದ್ರುಗುನು ಚಂದ್ರು ದಯವಿಟ್ಟು ನಮಗೆ ಕ್ಷಮಿಸ್ಬಿಡಪ್ಪ, ಏನೋ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ವಿ, ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ ತಮಾಷೆ ಮಾಡಕ್ಕೋಸ್ಕರ ಕಣೋ ಹಿಂಗೆಲ್ಲ ಮಾಡಿದ್ದು. ನಿಜವಾಗ್ಲೂ ನನಗೆ ನಿಮ್ಮಿಬ್ರ ಮೇಲೆ ಯಾವ ದ್ವೇಷನೂ ಇಲ್ಲ, ನಂದಿನಿ ಮೇಲೂ ಇಲ್ಲ, ನಾನು ನಿನ್ನ ಮೇಲೂ ಇಲ್ಲ. ನೀವು ನನ್ನ ಮಕ್ಳಿದ್ದಂಗೆ, ನಮ್ಮ ಅಣ್ಣನ
ನನ್ನ ಒಬ್ಬಳು ಬಿಡ್ಸೋಣ. ನೀನ್ ಮಾಡಿರೋ ಗನಾಂಧಾರಿ ಕೆಲಸಕ್ಕೆ ಪೊಲೀಸ್ನವ್ರಿಗೆ ಬೇರೆ ಹೇಳ್ಬಿಟ್ಟು ನೀನ್ ಬಿಡಿಸ್ತೀನಿ ಹೇಳು. ನಿನ್ನ ಯಾವತ್ತೂ ನಾನು ಇನ್ಮೇಲೆ ನಮ್ಮ ಮನೆ ವಸ್ತುನೂ ತುಳಿಸಲ್ಲ. ನನ್ನ ಮಕ್ಳ ಮೇಲೇನೆ ಇಲ್ಲೇ ಸಲ್ಲದೆಲ್ಲ ಆರೋಪ ಮಾಡಿ ಜೈಲಿಗೆ ಕಳ್ಸಕ್ ನೋಡಿದೆ ಅಲ್ವಾ ನಿನಗೆ? ದೇವರ ಅದಕ್ಕೆ ಮತ್ತೀಗ ಸರಿಯಾಗಿ ಮಾಡವನಿ ನೋಡು. ಅಲ್ಲ ಯಾವ ಸಂಬಂಧನೂ ಇಲ್ಲದೆ ಇರೋ ಆ ಲಸ್ಮಕ್ಕ ಅಂತದ್ದು ನಮ್ಮ ಮಕ್ಕಳನ್ನ ಬಿಡ್ಸಕ್ಕೆ ಸಹಾಯ ಮಾಡಿ ವಿಡಿಯೋ ಮಾಡ್ಕೊಂಡು ಪೊಲೀಸ್ನವ್ರಿಗೆ ಕೊಟ್ಟೈತಿ. ನೀನ್ ಅಂತ ಕೆಲಸ ಮಾಡಿದ್ರೆ ಬಿಡಪ್ಪ, ನನ್ನ ತಂಗಿ ನನ್ನ ಮಕ್ಕಳನ್ನ ಉಳಿಸಿ ಅಂತ ನಾ ಇವತ್ತು ಹೆಮ್ಮೆ ಪಡ್ತಿದ್ದೆ. ಆದ್ರೆ ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಏನೋ ಬಿಡು, ಸಣ್ಣ ಪುಟ್ಟ ಆಸೆ ಇರುತ್ತೆ ನಮ್ಮ ಜಯಮ್ಮಗೊಂದಿಟ್ಟು ಅತಿ ಆಸೆ ಅಂತ ನಾ ಅಂದ್ಕೊಂಡಿದ್ದೆ. ಇಷ್ಟು ದಿನ ನಾ ಏನೇ ಮಾತಾಡಿದ್ರು ನಂದಿನಿ ಬಗ್ಗೆ ಆಗಲಿ, ನನ್ನ ಮಕ್ಳ ಬಗ್ಗೆ ಆಗಲಿ, ನಮ್ಮ ಸೊಸೆಯರ ಬಗ್ಗೆ ಆಗಲಿ ಏನೋ ಮಾತಾಡಿದ್ರು ಸುಮ್ಮನೆ ಇರ್ತಿದ್ದೆ. ಹೋದ್ರೆ ಹೋಗ್ಲಿ ಬಿಡು, ನಮ್ಮ ತಂಗಿ ಒಂದಿಟ್ಟು ಹಂಗೇನೆ ಏನ್ ಮಾಡೋಕ್ಕಾಗುತ್ತೆ ಅಂತಾರೆ, ಒಬ್ರು ಇದ್ದೇ ಇರ್ತಾರೆ ಮನೆಗಳ ಮೇಲೆ ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಆದ್ರೆ ನೀನು ಜೈಲಿಗೆ ಕಳ್ಸೋವರೆಗೂ ಬಂದಿದ್ಯಾ ಅಂದಮೇಲೆ ನಾನು ಇನ್ಮೇಲೆ ಯಾವತ್ತೂ ನಿನ್ನ ಮಕ್ಕ ಕೂಡ ನೋಡಲ್ಲ. ನಮ್ಮ ಮನೆ ವಸ್ತು ತುಳಿದ್ಗಳಿದ್ಯಾ ನೀನು ಹೇಳಿರ್ತೀನಿ. ಅಣ್ಣ ಅಣ್ಣ ಹಂಗನ್ಬೇಡ ಕಣೋ, ಹಂಗನ್ಬೇಡ. ನನಗೆ ತವ್ರ ಮನೆನೇ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ತವ್ರ ಮನೆ ಅಂತನ? ನನ್ನ ಮಗನ ಬಗ್ಗೆ ನನ್ನ ಗಂಡನ ಬಗ್ಗೆ ನಿನಗೆ ಗೊತ್ತೇ ಐತೆ. ಅವ್ರು ಎಂಥವ್ರು ಅಂತಾನ, ಎಂಥ ಸೋಂಬೇರಿಗಳು ಅಂತಾನ. ನಾನೇ ನನ್ನ ಮನೆ ದುಡ್ದು ನನ್ನ ಮಗಳ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದೆ. ನನ್ನ ಮಗನ ಪರಿಸ್ಥಿತಿ ಏನಾಗಿದೆ ಅಂತ ನಿನಗೂ ಗೊತ್ತಿದೆ. ಹೆಂಗೋ ಅತ್ಲಾಗೆ ಇವಾಗ ಒಂದು 5 ವರ್ಷ ತಗೊಂಬಂದು ಹಾಳಾಗಿ ಜೀವನ ಮಾಡ್ತಾ ಇದೀವಿ. ಈಗ ನಾನು ಜೈಲಿಗೆ ಹೋದ್ರೆ ಇಲ್ಲಿ ಮನೆ ನೋಡ್ಕೊಂಬರು ಇಲ್ದಂಗೆ ಆಗ್ತಾರೆ. ನನ್ನ ಮಕ್ಕಳಿಗೆ ಯಾರು ದಿಕ್ಕಿಲ್ದಂಗೆ ಆಗ್ತಾರೆ. ದಯವಿಟ್ಟು ಹಂಗ ಅನ್ಬೇಡ ಅಣ್ಣ, ನನ್ ಬಿಡಿಸಿ ಬಿಡು ಅಣ್ಣ. ತಪ್ಪಾಯ್ತು, ನೀ ಯಾವತ್ತೂ ಹಿಂಗ್ ಮಾಡಲ್ಲ. ಬಿಡ್ಸದ ನಿನ್ ಮಕ ನೋಡಕ್ಕೆ ನನಗೆ ಅಸಹ್ಯ ಆಗುತ್ತೆ. ಇನ್ಯಾವತ್ತು ನಿನ್ನ ನಾನು ಮಾತಾಡ್ಸಲ್ಲ. ನೀಯಪ್ಪ ಹೋಗೋಣ. ನೀವು ಯಾಕೆ ಸುಮ್ಮನೆ ಇಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀರಾ? ಪೊಲೀಸ್ನವ್ರ ಪಾಪ ಅವರು ಕರ್ಕೊಂಡು ಹೋಗ್ಬೇಕಂತೆ ಸ್ಟೇಷನ್ಗೆ. ನಡೀರಿ ಹೋಗೋಣ. ಅಣ್ಣ ಅಣ್ಣ ನನ್ ಬಿಟ್ಟು ಹೋಗ್ಬೇಡ್ವೋ. ತೆಗಿರಿ, ಜಾಗ ಬಿಡ್ರಿ, ಹೋಗ್ಬೇಕು. ಯಜಮಾನ್ರೆ ಸ್ವಲ್ಪ ಈ ಕಡೆ ಬನ್ನಿ. ನಿಮ್ ತಂಗಿ ಮಾಡಿರೋ ಕೆಲಸಕ್ಕೆ ನೀವೇನ್ ಹೇಳಿದ್ರು ನಾವು ಬಿಡೋದು ಇಲ್ಲ. ಹೋಗ್ರಿ. ಬಿಡ್ಬೇಡಿ ಮೇಡಮ್ ಅವರೇ, ಬಿಡ್ಬೇಡ್ರಿ, ಒಳಗಾಕ್ರಿ, ಹೇಳ್ತೀನಿ. ಬುದ್ಧಿ ಬರ್ಲಿ. ಇದೇನಾಯ್ತು? ನಮ್ಮಮ್ಮ ಏನು ಈ ಜಯಕ್ಕನು ಯಾಕೆ ಹಿಂಗೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದಾರೆ? ಅಮ್ಮ ಏನಮ್ಮ ಏನಾಯ್ತು? ಮನು ನನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರೆ ಕಣೋ. ಅಯ್ಯೋ ನನ್ ಬಿಡ್ಸೋ ಮನು. ಅಲ್ಲಮ್ಮ ಏನ್ ಮಾಡಿದ್ರಿ ಇನ್ಸ್ಪೆಕ್ಟರ್? ಯಾಕೆ ನಮ್ಮಮ್ಮನೂ ಮತ್ತೆ ಜಯಕ್ಕನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ರೆ? ಏನ್ ಮಾಡಿದ್ರು ಇವರು? ನೋಡ್ರಿ, ಅದನ್ನೆಲ್ಲ ನಾ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಕುತ್ಕೊಂಬಕ್ಕೆ ನಮಗೆ ಟೈಮ್ ಇಲ್ಲ. ದಾರಿಲೆಲ್ಲ ಏನು ಸಿಕ್ಕೋರೆಲ್ಲ ಹಿಂಗ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಏನೇ ಮಾತಾಡೋದಿದ್ರು ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಮಾತಾಡಿ. ನಡೀರಮ್ಮ, ಸುಮ್ಮನೆ ನೀವು ನಡೀರಿ. ನೋಡಿ ಮೇಡಮ್, ನಮಗೂ ಕಾನೂನು ಗೊತ್ತಿದೆ. ನಾನು ಇವ್ರ ಮಗ. ಅದೇನು ತಪ್ಪು ಮಾಡಿದ್ದಾರೆ, ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅಂತ ಹೇಳಿ ತೋರಿಸಿ, ಆಮೇಲೆ ನೀವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ. ನಾನು ಬಿಡಲ್ಲ. ಸುಮ್ಮನೆ ನೀವು ಪೊಲೀಸ್ ಬಟ್ಟೆ ಹಾಕೊಂಡು ಬಂದ ತಕ್ಷಣ ಏನು ಸಿಕ್ಕಿದ್ದನ್ನೆಲ್ಲ ಅರೆಸ್ಟ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರೇನು? ಏನು ಸಾಕ್ಷಿ ಇದೆ ನಿಮ್ಮ ಹತ್ರ? ಏನೋ ಯಾರು ನೀನು? ಏನು ಕಾನೂನು ಬಗ್ಗೆ ನಮಗೆ ಪಾಠ ಮಾಡಕ್ಕೆ ಬರ್ತಾ ಇದೆಯಾ? ನೀನು ಏನೇ ಮಾತಾಡೋದಿದ್ರು ಸ್ಟೇಷನಿಗೆ ಬಂದು ಮಾತಾಡು. ಇಲ್ಲಲ್ಲ ನಮ್ಮ ಮೇಲೆಲ್ಲ ನೀನು ದೌರ್ಜನ್ಯ ಮಾಡೋದು, ಅವಾಜ್ ಹಾಕೋದು ಇದೆಲ್ಲ ನಮ್ಮ ಹತ್ರ ಇಟ್ಕೊಂಬಕ್ಕೆ ಹೋಗ್ಬೇಡ. ನಮಗೂ ಗೊತ್ತಿದೆ, ಸಾಕ್ಷಿ ಇಲ್ದೇನೆ ನಾವು ಯಾರನ್ನೂ ಹಂಗೆಲ್ಲ ಅರೆಸ್ಟ್ ಮಾಡಲ್ಲ. ಎಲ್ಲ ತನಿಖೆ ಮಾಡಿ ವಿಡಿಯೋ ಸಾಕ್ಷಿ ಇರೋದಕ್ಕೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು ಇವರಿಬ್ರು. ತೆಗೆ ಸೈಡಿಗೆ ಹೋಗೋ. ವಿಡಿಯೋ ಸಾಕ್ಷಿನ ಏನು ಮಾಡಿದ್ದಾರೆ ಅಂತ ಇವರು? ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಸೈಡಿಗೆ ಹೋಗೋ. ನಡೀರಮ್ಮ ನೀವು. ಏನು ಬಿಟ್ರೆ ಇಲ್ಲೇ ಮಾತಾಡ್ತಾ ಇಲ್ಲ ಇರ್ತೀರಾ? ಎದುರು ಸಿಕ್ಕಿದ ಅರ್ಥ ಆಗಲ್ಲ. ಮನು ಏನ್ ಸರ್ ಇದು ದೌರ್ಜನ್ಯ? ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ? ಏನ್ ತಪ್ಪು ಮಾಡಿದ್ರು ಅಂತ ಹೇಳಿ. ಏನ್ ತಪ್ಪು ಮಾಡಿದ್ರು ಅಂತ ಹೋಗಿ ನಿಮ್ಮ ಮನೇಲಿ ಕೇಳಿ. ನಿಮ್ಮ ಮನೇಲಿ ನೀವೇನಾಗ್ಬೇಕು ಇವ್ರಿಗೆ? ನಾನು ಮಗ ಆಗ್ಬೇಕು ಸರ್. ನಂದಿನಿ ಅನ್ನೋರು ಚಂದ್ರು ಅನ್ನೋರು ಏನಾಗಬೇಕು? ನಂದಿನಿ ನಮ್ಮ ಅಣ್ಣನ ಹೆಂಡತಿ, ನಮ್ಮ ಅತ್ತಿಗೆ. ಚಂದ್ರು ಅನ್ನೋರು ನಮ್ಮ ಅತ್ತಿಗೆ ಅವ್ರ ಅಣ್ಣಯ್ಯ. ಹೌದಾ? ಅವ್ರನ್ನೇ ಹೋಗಿ ಕೇಳಿ, ಸರಿಯಾಗಿ ಹೇಳ್ತಾರೆ ನಿಮಗೆ ಏನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅಂತಾನೆ. ಹೋಗಿ ನಡೀರಮ್ಮ ನೀವು. ಏನು ನೋಡ್ತಾ ಇದ್ದೀರಾ ತಿರ್ಕೊಂಡು? ನಡಿ. ಅಯ್ಯೋ ದೇವ್ರೆ, ನಂದಿನಿನಾ? ಏನು ಮಾಡಿದ್ರು? ನಂದಿನಿಗೆ ಏನು ಮಾಡಿದ್ರು ನಮ್ಮಮ್ಮಯ್ಯ? ಏನು ತಪ್ಪೇ ಮಾಡಿಲ್ಲ. ಇವ್ರು ಯಾಕೆ ಹಿಂಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ? ಏನಾಯಿತು? ನನ್ನ ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಏನೇನು ಆಗೋದಿದೆಯಲ್ಲಪ್ಪ. ಅಯ್ಯೋ ಮೊದಲು ಹೋಗಿ ಮೊದಲು ಕೇಳಬೇಕು ಏನು ಮಾಡಿದ್ರು ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.